ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಜೋಕಾಲಿ ಸಂಚಿಕೆ 10 ಮುಂದುವರೆದ ಭಾಗ. ಹನೀಫ್ ಕಣ್ಣೀರು ಒರೆಸುತ್ತಾ ತನ್ನಿಬ್ಬರು ಮಕ್ಕಳನ್ನು ತಬ್ಬಿ ಹಿಡಿದು ಹೇಳಿದ, ನೋಡಿ, ನಿಮಗೆ ತಾಯಿಯಾಗಿ ಬರುವ ಆ ಮಾತೆ ಮುಂದೆ ನಿಮ್ಮನ್ನು ಸ್ವಂತ ಮಕ್ಕಳಂತೆ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಕತ್ತಲು ತುಂಬಿದ ಈ ಮನೆಗೆ ಮುಂದೆ ಅವಳಿಂದ ಸದಾ ಬೆಳಕಾಗುತ್ತದೆ. ಅದಲ್ಲದೆ ಅವರು ಒಬ್ಬರೇ ಬರುತ್ತಿಲ್ಲ ಕಣ್ರೋ, ಜೊತೆಯಲ್ಲಿ ನಿಮಗೆ ಉಡುಗೊರೆಯಾಗಿ ನಿಮ್ಮ ಜೊತೆ ಆಡಲು ಒಬ್ಬಳು ಪುಟ್ಟ ಅಕ್ಕನನ್ನು ಕರೆದುಕೊಂಡು ಬರುತ್ತಾಳೆ. ನಾವು ಮೂವರಿದ್ದ ಮನೆ ಮುಂದೆ 5 ಜನರಿಂದ ತುಂಬಿ ಬೃಂದಾವನವಾಗುತ್ತೆ. ನೋಡಿ, ನೀವು ಜಾಣ ಮಕ್ಕಳು ತಾನೇ, ಇನ್ನು ಪದೇ ಪದೇ ಅಮ್ಮನನ್ನು ಕೇಳ್ತಾ ಇರಬಾರದು, ಸರಿನಾ? ಮೊದಲು ಈ ಹಾಲು ತಣ್ಣಗೆ ಆಗುವುದಕ್ಕಿಂತ ಮುಂಚೆ ಬೇಗನೆ ಕುಡಿದು ಬಿಡಿ ಎನ್ನುತ್ತಾ ಹನೀಫ್ ತನ್ನೆರಡು ಮಕ್ಕಳನ್ನು ಮುದ್ದಿಸಿ ಹಾಲುಣಿಸಿದನು. ಅಷ್ಟರಲ್ಲೇ ಹನೀಫ್ ಮನೆಯಲ್ಲಿದ್ದ ದೂರವಾಣಿ ರಿಂಗನಿಸಿತು. ಹನೀಫ್ ಹೋಗಿ ಫೋನ್ ಕರೆ ಸ್ವೀಕರಿಸಿದಾಗ ಆ ಕಡೆಯ ವ್ಯಕ್ತಿ ಮಹಮ್ಮದ್ ಹಾಜಿಯವರು ಹನೀಫ್ಗೆ ಸಲಾಂ ಹೇಳುತ್ತಾ ಮಾತಾಡಲು ಮುಂದಾದರು. ಹನೀಫ್ ಸಲಾಂಗೆ ಮರು ಉತ್ತರಿಸುತ್ತಾ, ಹಾಜರ್ರೆ, ನಾನೇ ನಿಮಗೆ ಫೋನ್ ಮಾಡೋಣಂತಿದ್ದೆ, ಅಷ್ಟರಲ್ಲಿ ನೀವೇ ಕರೆ ಮಾಡಿದ್ರಿ. ಹಾಜರ್ರೆ, ಅದು ನಾವು ಯಾವಾಗ ಹೆಣ್ಣು ನೋಡುವ ಕಾರ್ಯನ ಇಟ್ಟುಕೊಳ್ಳೋಣ? ಇಲ್ಲಿ ಮಕ್ಕಳು ಒಂದೇ ಸಮನೆ ಅಮ್ಮ ಬೇಕೆಂದು ಹೊಟ್ಟೆಗೂ ಸರಿಯಾಗಿ ಏನು ತಿನ್ನದೆ ಹಠ ಹಿಡಿದು ಕುಳಿತಿದ್ದಾರೆ.